ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ವಂಚನೆ ಪ್ರಕರಣ 47,000 ಜನರಿಂದ 2,400 ಕೋಟಿ ರೂಪಾಯಿ ಹೂಡಿಕೆ ಅಂಶ ಪತ್ತೆಯಾಗಿದೆ. ಸಿಐಡಿ ಡಿಐಜಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಮತ್ತೊಂದು ಹಂತದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ. ಆದಿತ್ಯರಾಜ್ ಕ್ಯಾಪಿಟಲ್ 2 ಕಂಪನಿಗಳು ಕಾನೂನು ಬಾಹಿರ. ಇವರು RBI ಮತ್ತು ಸೆಬಿಯಿಂದ ಯಾವುದೇ ಅನುಮತಿ ಪಡೆದಿಲ್ಲ. ಇವತ್ತಿಗೂ ಕೂಡ ಜನ ಅಕೌಂಟ್ಗೆ ದುಡ್ಡು ಹಾಕ್ತಿದ್ದಾರೆ. ಜನರಿಂದ ಹಣ ಸಂಗ್ರಹ ಮಾಡುವುದು ಕಾನೂನು ಪ್ರಕಾರ ತಪ್ಪು. ಹೀಗಂತ ಬೆಳಗಾವಿಯಲ್ಲಿ ಸಿಐಡಿ ಡಿಐಜಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿ ತಮಗೆ ಗೊತ್ತಿರೋ ಹಾಗೆ ಕಳೆದ 20 ದಿನಗಳ ಹಿಂದೆ ಬೆಳಗಾವಿ ನಗರದಲ್ಲಿ ಈ ಶಿವಂ ಅಸೋಸಿಯೇಟ್ಸ್ ಅನ್ನುವಂಥ ಕಂಪನಿ ಮೇಲೆ ಅಕ್ರಮವಾಗಿ ಠೇವಣಿನ ಸಂಗ್ರಹಿಸ್ತಾ ಇದ್ದಾರೆ ಹಾಗೂ ಕೆಲವೊಂದು ಆಮಿಷಗಳನ್ನ ಒಡ್ಡಿ ಸಾರ್ವಜನಿಕರಿಂದ ಹಣ ಠೇವಣಿ ಇಡೋ ಹಾಗೆ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿ ಮೇರೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ತಂಡದವರು ಇಲ್ಲಿ ಒಂದು ದಾಳಿಯನ್ನು ನಡೆಸಿ ತದನಂತರ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಅದನ್ನು ನಂತರ CIDಗೆ ಟ್ರಾನ್ಸ್ಫರ್ ಮಾಡಿದರು. ತನಿಖೆ ಕೂಡ CIDಯಲ್ಲಿ ನಡೀತಾ ಇದೆ. ಸಾಮಾನ್ಯವಾಗಿ ನಾವು ಈ ರೀತಿ ತನಿಖೆಯಲ್ಲಿರ್ತಕ್ಕಂಥ ಪ್ರಕರಣದ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡಲ್ಲ. ಆದರೆ ಈ ಪ್ರಕರಣದಲ್ಲಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಮುಖ್ಯವಾದ ಕಾರಣ ಏನಂತಂದರೆ ಇವತ್ತಿಗೂ ಕೂಡ ಜನ ಅವರ ಶಿವಂ ಅಸೋಸಿಯೇಟ್ನ ಅಕೌಂಟಿಗೆ ದುಡ್ಡು ಹಾಕ್ತಾ ಇದ್ದಾರೆ. ಈಗಾಗಲೇ ನಾವು ಪ್ರಕರಣ ದಾಖಲೆ ಮಾಡಿಕೊಂಡು ಆ ಕಂಪನಿ ಹಾಗೂ ಅವನ ವೈಯಕ್ತಿಕ ಬ್ಯಾಂಕ್ ಖಾತೆಗಳನ್ನ ಡೆಬಿಟ್ ಫ್ರೀಸ್ ಮಾಡಿಸಿರ್ತೀವಿ. ತಮಗೆ ಗೊತ್ತಿರೋ ಹಾಗೆ ಕಳೆದ 20 ದಿನಗಳ ಹಿಂದೆ ಬೆಳಗಾವಿ ನಗರದಲ್ಲಿ ಈ ಶಿವಂ ಅಸೋಸಿಯೇಟ್ಸ್ ಅನ್ನುವಂಥ ಕಂಪನಿ ಮೇಲೆ ಅಕ್ರಮವಾಗಿ ಠೇವಣಿನ ಸಂಗ್ರಹಿಸ್ತಾ ಇದ್ದಾರೆ ಹಾಗೂ ಕೆಲವೊಂದು ಆಮಿಷಗಳನ್ನ ಒಡ್ಡಿ ಸಾರ್ವಜನಿಕರಿಂದ ಹಣ ಠೇವಣಿ ಇಡೋ ಹಾಗೆ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿ ಮೇರೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ತಂಡದವರು ಇಲ್ಲಿ ಒಂದು ದಾಳಿಯನ್ನು ನಡೆಸಿ ತದನಂತರ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಅದನ್ನು ನಂತರ CIDಗೆ ಟ್ರಾನ್ಸ್ಫರ್ ಮಾಡಿದರು. ತನಿಖೆ ಕೂಡ CIDಯಲ್ಲಿ ನಡೀತಾ ಇದೆ. ಸಾಮಾನ್ಯವಾಗಿ